ಕರ್ನಾಟಕದ ರಾಜಕೀಯ ಇತಿಹಾಸಕ್ಕೆ ತನ್ನದೇ ಆದ ವಿಶಿಷ್ಟ ಸ್ಥಾನಮಾನವಿದೆ. ನಾಡಿನ ರಾಜಕೀಯವೆಂಬ ಮಹಾಸಾಗರದಲ್ಲಿ ಜನಮನ್ನಣೆ ಪಡೆದು ಪ್ರಜೆಗಳ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿರುವ ಅನೇಕ ನಾಯಕರು ನಮ್ಮ ನಡುವೆಯೇ ಇದ್ದಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ನೆರೆದಿರುವಂತಹ ತಮ್ಮೆಲ್ಲರಿಗೂ 55ನೇ ವರ್ಷದ ಶ್ರೀ ತಾತಯ್ಯನವರ ಉತ್ಸವಕ್ಕೆ ಸ್ವಾಗತ ಕೋರುವ ಉರುಸ್ ಕಮಿಟಿ, ದರ್ಗಾ ಕಮಿಟಿ ಹಾಗೂ ಸಿಬಿ ಸುರೇಶ್ ಬಾಬು ಅಭಿಮಾನಿ ಬಳಗ. ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ನೇ ಆಗಲಿ ಸರ್ವ ಧರ್ಮವನ್ನು ಸಮಾನತೆಯಿಂದ ಕಾಣುತ್ತಾ ಜಾತಿ ಮತದ ಭೇದವಿಲ್ಲದೆ ಮನುಕುಲದ ಉದ್ಧಾರಕ್ಕಾಗಿ ಬಡವ ಬಲ್ಲಿಗರ ಏಳಿಗೆಗಾಗಿ ಶ್ರಮಿಸಿದವರು ನಮ್ಮ ನಿಮ್ಮೆಲ್ಲರ ದಿವಂಗತ ಎನ್ ಬಸವಯ್ಯನವರು. ಇವರು ಶಾಸಕರಾಗಿ, ಮಂತ್ರಿಗಳಾಗಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆ ಅಪಾರ. ಇವರು ಕ್ಷೇತ್ರದ ಜನರ ಪಾಲಿಗೆ ದಾರಿದೀಪವಾಗಿದ್ದರು. ಹೀಗಿರುವಾಗ ಅವರ ಅಕಾಲಿಕ ಮರಣದಿಂದಾಗಿ ಕ್ಷೇತ್ರದ ಜನತೆ ದಿಕ್ಕು ಕಾಣದೆ ಕಂಗಾಲಾಗಿದ್ದರು. ಇಂತಹ ಸಂದರ್ಭದಲ್ಲಿ ಕ್ಷೇತ್ರದ ಜನತೆ ನಂಬಿಕೆ ಇಟ್ಟಿದ್ದು ಅವರ ಕಿರಿಯ ಮಗನಲ್ಲಿ. ಇವರಿಂದ ಮಾತ್ರ ನಮ್ಮ ಕಷ್ಟ, ನೋವು, ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಎಂಬುದು ಕ್ಷೇತ್ರದ ಜನತೆಯ ನಂಬಿಕೆಯಾಗಿತ್ತು. ಜನರ ನಂಬಿಕೆಗೆ ಬೆಲೆ ಕೊಟ್ಟು ಮನೆಯವರೆಲ್ಲರ ಒಪ್ಪಿಗೆಯಿಂದ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿ ಇಂದು ಜನರ ಪಾಲಿಗೆ ಆಶಾಕಿರಣವಾಗಿ ಪ್ರತಿಯೊಬ್ಬರ ಮನೆ ಮಗನಂತಿರುವ ಮಾತೃ ಹೃದಯಿ, ಬಡವರ ಬಂಧು, ಯುವ ಪೀಳಿಗೆಯ ಬಾಸ್ ಆಗಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಾಸಕರು ಸಿಬಿ ಸುರೇಶ್ ಬಾಬುರವರು. ಇದು ನನ್ನೂರು, ಎಲ್ಲಾರು ನನ್ನೋರು. ಇದು ನನ್ನೂರು, ಎಲ್ಲಾರು ನನ್ನೋರು. ಇರೋರು ಇರದೋರು ಎಲ್ಲಾರು ನನ್ನ ಬಂಧು ಬಾಂಧವರು. ನ್ಯಾಯ ಎಂದರೆ ಸಮಭಾವ, ತೂಗೋ ತಕ್ಕಡಿ ನನ್ನ ಜೀವ. ಸತ್ಯ ಎಂದರೆ ನಿಜ ರೂಪ, ತೋರೋ ಕನ್ನಡಿ ನನ್ನ ರೂಪ. ತಾಯಿ ಮಾತಿಗೊಬ್ಬ, ತಾಯಿ ಭಾಷೆಗೊಬ್ಬ, ತಾಯಿ ನಾಡಿಗೊಬ್ಬ, ದೀನ ಸೇವೆಗೊಬ್ಬ, ಜ್ಞಾನ ಗಂಗೆಗೊಬ್ಬ, ಶಾಂತಿ ಮೂರ್ತಿಗೊಬ್ಬ, ನೇರ ಮಾತುಗಾರ, ನಮ್ಮೂರ ಪಾಳೆಗಾರ, ನ್ಯಾಯ ಸೂತ್ರಧಾರ, ನಮ್ಮೂರ ಪಾಳೆಗಾರ. ತಂದೆಯ ಅಗಲಿಕೆಯಿಂದ ಕಂಗೆಟ್ಟಿದ್ದರೂ ಕೂಡ ಮೊದಲ ಚುನಾವಣೆಯನ್ನು ಎದುರಿಸಿದರು. ರಾಜಕೀಯ ಅನುಭವದ ಕೊರತೆ ಇದ್ದಿದ್ದರಿಂದ ಮೊದಲನೇ ಚುನಾವಣೆಯಲ್ಲಿ ಅತಿ ಕಡಿಮೆ ಅಂತರದಲ್ಲಿ ಸೋಲನ್ನು ಅನುಭವಿಸಿದರು. ಸೋಲಿಗೆ ಎದೆಗುಂದದೆ ಸೋಲೆ ಗೆಲುವಿನ ಮೆಟ್ಟಿಲೆಂದು ತಿಳಿದು ಸೋತಿದ್ದರೂ ಸಹ ಜನರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಇವರ ಈ ಸೇವಾ ಮನೋಭಾವವನ್ನು ಕಂಡು ಕ್ಷೇತ್ರದ ಜನತೆ ಮುಂದಿನ ಚುನಾವಣೆಯಲ್ಲಿ ಸುಮಾರು 16,000 ಮತಗಳ ಅಂತರದಿಂದ ಗೆಲ್ಲಿಸುವ ಮುಖಾಂತರ ಒಬ್ಬ ಪರಿಪೂರ್ಣ ನಾಯಕರೆಂದು ಜನ ತೋರಿಸಿಕೊಟ್ಟಿದ್ದಾರೆ. ಕ್ಷೇತ್ರ ವಿಭಜನೆಯಾದ ಬೆನ್ನಲ್ಲಿ ಕ್ಷೇತ್ರದ ಜನ ಇವರ ಸೇವಾ ಮನೋಭಾವ, ಉದಾರತೆ, ಪ್ರೀತಿ, ವಿಶ್ವಾಸವನ್ನು ಕಂಡು 30,000ಕ್ಕೂ ಹೆಚ್ಚು ಮತಗಳಿಂದ ಗೆಲ್ಲಿಸುವ ಮೂಲಕ ಜನರ ಪ್ರೀತಿಗೆ ಅರ್ಹರೆಂದು ತೋರಿಸಿಕೊಟ್ಟಿದ್ದಾರೆ. ಜನರ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಉಳಿಸಿಕೊಂಡು ನಿರಂತರವಾಗಿ ಜನ ಸಾಮಾನ್ಯರೊಂದಿಗೆ ತಾನೂ ಕೂಡ ಒಬ್ಬ ಜನ ಸಾಮಾನ್ಯರಂತೆ ಇದ್ದಿದ್ದರಿಂದ ಕ್ಷೇತ್ರದ ಜನರು ಮಗದೊಮ್ಮೆ ಗೆಲ್ಲಿಸುವ ಮುಖಾಂತರ ಸತತ 2ನೇ ಬಾರಿ ಗೆದ್ದಿರುವ ಏಕೈಕ ಕ್ಷೇತ್ರದ ಶಾಸಕರೆಂದು
ಇತಿಹಾಸ ಸೃಷ್ಟಿಸಿದ್ದಾರೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಬಂಧುಗಳು. ತಾಲೂಕಿನ 26 ಕೆರೆಗಳಿಗೆ ಹೇಮಾವತಿ ಶಾಖಾ ನಾಲೆಯಿಂದ ಕುಡಿಯುವ ನೀರು ಹರಿಸುವ 85 ಕೋಟಿ ವೆಚ್ಚದ ಕಾಮಗಾರಿ ಪ್ರಗತಿಯಲ್ಲಿದ್ದು, ಈಗಾಗಲೇ 12 ಕೋಟಿ ವೆಚ್ಚದಲ್ಲಿ 4 ಕೆರೆಗಳಿಗೆ ಏತ ನೀರಾವರಿ ಮೂಲಕ ನೀರು ಹರಿಸುವ ಕಾಮಗಾರಿಯ ಪೂರ್ಣಗೊಂಡು ಉದ್ಘಾಟನೆಗೊಂಡಿರುತ್ತದೆ. ಶಾಸಕರ ಅನುದಾನದಲ್ಲಿ 25 ಲಕ್ಷ ವೆಚ್ಚದಲ್ಲಿ ಚಿಕ್ಕನಾಯಕನಹಳ್ಳಿ ಟೌನ್ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಸಮುದಾಯ ಭವನ ನಿರ್ಮಾಣ ಕಾಮಗಾರಿ ಪ್ರಾರಂಭಿಸಿದ್ದು ಮುಗಿಯುವ ಹಂತದಲ್ಲಿರುತ್ತದೆ. ಸುಮಾರು 1 ಕೋಟಿ ವೆಚ್ಚದಲ್ಲಿ ಚಿಕ್ಕನಾಯಕನಹಳ್ಳಿ ಟೌನ್ನಲ್ಲಿ ನಿರ್ಮಿಸುತ್ತಿರುವ ತೀನಂಶ್ರೀ ಭವನಕ್ಕೆ ಅಗತ್ಯವಾಗಿದ್ದ ಹೆಚ್ಚುವರಿ 50 ಲಕ್ಷ ರುಗಳನ್ನು ಮಂಜೂರು ಮಾಡಿಸಲಾಗಿದೆ. ಪ್ರತಿ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಬೆಳ್ಳಿ ಪದಕಗಳನ್ನು ವಿತರಿಸಲಾಗುತ್ತಿದೆ. 2014-15ನೇ ಸಾಲಿನಲ್ಲಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗಾಗಿ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಡಿಯಲ್ಲಿ 18 ಕಿಲೋಮೀಟರ್ ರಸ್ತೆಯ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ. ಅಲೆಮಾರಿಗಳ ವಸತಿ ರೈತರಿಗೆ ಸರ್ಕಾರದಿಂದ 555 ಮನೆಗಳನ್ನು ಮಂಜೂರು ಮಾಡಿಸಲಾಗಿದೆ. ವಸತಿ ರೈತರಿಗಾಗಿ ಪ್ರಸಕ್ತ ಸಾಲಿನಲ್ಲಿ ಹೆಚ್ಚುವರಿಯಾಗಿ 300 ಮನೆಗಳನ್ನು ಸರ್ಕಾರದಿಂದ ಮಂಜೂರು ಮಾಡಿಸಲಾಗಿದೆ. ಎಸ್ಸಿ ಕಾಲೋನಿಗಳ ಅಭಿವೃದ್ಧಿಗಾಗಿ ಸಿಸಿ ರಸ್ತೆ ನಿರ್ಮಾಣಕ್ಕಾಗಿ ಕಳೆದ 5 ವರ್ಷಗಳಲ್ಲಿ 6 ಕೋಟಿ ರುಗಳ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಹಾಗೂ ಚಿಕ್ಕನಾಯಕನಹಳ್ಳಿ ಟೌನ್ ಸಾರ್ವಜನಿಕ ಆಸ್ಪತ್ರೆಯನ್ನು 100 ಹಾಸಿಗೆಗಳಿಗೆ ಹೆಚ್ಚಿಸಲಾಗಿದೆ. ಮಾತ್ರವಲ್ಲದೆ ತಾಲೂಕಿಗೆ ಅಗತ್ಯವಾಗಿದ್ದ ಅಗ್ನಿಶಾಮಕ ಠಾಣೆಯನ್ನು ಮಂಜೂರು ಮಾಡಿಸಿದೆ. ಒಳಚರಂಡಿ ಕಾಮಗಾರಿಯನ್ನು ಜಾರಿಗೊಳಿಸಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು ಸರ್ಕಾರದಿಂದ ಅನುಮೋದನೆಗೊಳ್ಳುವ ಹಂತದಲ್ಲಿರುತ್ತದೆ. ಗ್ರಾಮಾಂತರ ಪ್ರದೇಶಗಳಿಗೆ ವ್ಯವಸ್ಥಿತ ರೀತಿಯಲ್ಲಿ ವಿದ್ಯುತ್ತನ್ನು ಒದಗಿಸಲು ದಸೂಡಿ ಹಾಗೂ ಕಾತ್ರಿಕೇಹಾಳ್ ಗ್ರಾಮದಲ್ಲಿ ವಿದ್ಯುತ್ ಉಪಸ್ಥಾವರವನ್ನು ಪ್ರಾರಂಭಿಸಲಾಗಿದೆ. ಸುರೇಶ್ ಬಾಬುರವರು ಗೆದ್ದಾಗಲೆಲ್ಲ ವಿರೋಧ ಪಕ್ಷದಲ್ಲೇ ಇದ್ದು ಹಲವಾರು ತೊಂದರೆಗಳಿದ್ದರೂ ಸಹ ಆಡಳಿತ ಪಕ್ಷದವರ ವಿಶ್ವಾಸವನ್ನು ಗಳಿಸಿಕೊಂಡು ಕ್ಷೇತ್ರಕ್ಕೆ ಅನುದಾನಗಳನ್ನು ತರುವುದರಲ್ಲಿ ರಾಜ್ಯದ ಶಾಸಕರುಗಳಲ್ಲಿ ಇವರೇ ಮುಂಚೂಣಿಯಲ್ಲಿದ್ದಾರೆ. ಸರ್ಕಾರಿ ಸವಲತ್ತು ಮತ್ತು ಅನುದಾನಗಳನ್ನು ಹೊರತುಪಡಿಸಿ ವೈಯಕ್ತಿಕವಾಗಿ ಹಲವಾರು ಜನಪರ ಸೇವೆಗಳನ್ನು ಅವರ ತಂದೆಯಂತೆಯೇ ನಡೆಸಿಕೊಂಡು ಬಂದಿದ್ದಾರೆ. ಹಾಗೂ ಪ್ರತಿ ವರ್ಷವೂ ಇವರ ಹುಟ್ಟುಹಬ್ಬವನ್ನು ಹೋಟೆಲ್ ಅಥವಾ ರೆಸಾರ್ಟಲ್ಲಾಗಲಿ ಐಷಾರಾಮಿಯಾಗಿ ಆಚರಿಸಿಕೊಳ್ಳದೆ ತಮ್ಮ ಮೇಲೆ ವಿಶ್ವಾಸವಿಟ್ಟು ಗೆಲ್ಲಿಸಿ ಶಾಸಕರನ್ನಾಗಿ ಮಾಡಿದ ಕ್ಷೇತ್ರದ ಜನರೊಂದಿಗೆ ಆಚರಿಸಿಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನ ಬಹುಶಃ ರಾಜ್ಯದಲ್ಲೇ ಒಂದು ವಿಶೇಷವಾದಂತ ರೀತಿಯಲ್ಲಿ ಸುರೇಶ್ ಬಾಬು ಅವರು ಪ್ರತಿ ವರ್ಷ ಅವರ ಒಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ನಾನು ಏನ್ ಕಾಣ್ತಾ ಬಂದಿದ್ದೇನೆ. ಬಹುಶಃ ಕಳೆದ 5-6 ವರ್ಷಗಳಿಂದ ನಾನು ಸುರೇಶ್ ಬಾಬು ಅವರ ಪ್ರತಿಯೊಂದು ಹುಟ್ಟಿದ ಹಬ್ಬದ ದಿನವನ್ನ ಆಚರಣೆ ಮಾಡಲಿಕ್ಕೆ ನನ್ನ ಸಹೋದರ ಅಂತಕ್ಕಂಥ ಒಂದು ಭಾವನೆಯನ್ನು ನಾನು ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡತಕ್ಕಂಥದ್ರ ಜೊತೆಗೆ ನನ್ನ ಹೃದಯ ತುಂಬಿದ ಶುಭಾಶಯಗಳನ್ನ ಆಶೀರ್ವಾದವನ್ನು ಮಾಡತಕ್ಕಂಥದ್ದಕ್ಕೆ ಪ್ರತಿ ಒಂದು ಹುಟ್ಟಿದ ಹಬ್ಬದ ಕಾರ್ಯಕ್ರಮದಲ್ಲಿ ಈ ಒಂದು ಮೈದಾನದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಜನತೆಗೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನು, ನಿರುದ್ಯೋಗಿಗಳಿಗೆ ಉದ್ಯೋಗ ಮೇಳಗಳನ್ನು ನಡೆಸಿಕೊಂಡು ಜನರ ಪಾಲಿಗೆ ಆಶಾಕಿರಣವಾಗಿದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ಸ್ತ್ರೀರೋಗ ಚಿಕಿತ್ಸೆ ಹಾಗೂ ಸಾಮೂಹಿಕ ಮಡಿಲು ತುಂಬೋ ಕಾರ್ಯಕ್ರಮವನ್ನು ನಡೆಸುತ್ತಾ ಜವಾಬ್ದಾರಿಯುತ ಸಹೋದರನ ಸ್ಥಾನದಲ್ಲಿ ನಿಂತಿದ್ದಾರೆ. ಎಲ್ಲ ನನ್ನ ಸಹೋದರಿಯರ ಒಂದು ಶ್ರೀಮಂತ ಕಾರ್ಯಕ್ರಮವನ್ನ ಕಳೆದ 3 ವರ್ಷಗಳಿಂದ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಬಹುಶಃ ಸುರೇಶ್ ಬಾಬು ಅವರು ನಿಮ್ಮ ಕುಟುಂಬದ ಒಬ್ಬ ಸಹೋದರನಾಗಿ ನಿಮ್ಮೆಲ್ಲರ ಜೊತೆಯಲ್ಲಿ ಏನಿದ್ದಾರೆ. ಬಹುಶಃ ಇಂಥ ಒಬ್ಬ ಅಣ್ಣನನ್ನ ತಾವೆಲ್ಲರೂ ಪಡೆದಿರತಕ್ಕಂಥದ್ದು ನಿಮ್ಮಗಳ ಪುಣ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಕ್ಷೇತ್ರದಲ್ಲಿ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರುಗಳನ್ನು ಕರೆಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನತೆಗೆ ಸಾಂಸ್ಕೃತಿಕ ರಸದೌತಣ ಉಣಬಡಿಸುತ್ತಾ ಕಲೆಗೆ ಪ್ರೋತ್ಸಾಹಿಸುತ್ತಾ
ಸಾಂಸ್ಕೃತಿಕ ರಾಯಭಾರಿ ಎಂದು ಹೆಸರಾಗಿರುವ ಏಕೈಕ ಶಾಸಕರು ನಮ್ಮ ನಿಮ್ಮೆಲ್ಲರ ಸಿಬಿ ಸುರೇಶ್ ಬಾಬುರವರು. ಜನರ ಸೇವೆಗೆ ಆತೊರೆಯುವ ಮನಸ್ಸು ಸಿಬಿ ಸುರೇಶ್ ಬಾಬುರವರದು. ಇವರ ಈ ಸೇವಾ ಮನೋಭಾವ ಮತ್ತಷ್ಟು ಮಗದಷ್ಟು ವೃದ್ಧಿಸಲಿ. ಮುಂದಿನ ದಿನಗಳಲ್ಲಿ ಮಂತ್ರಿಯಾಗಿ ರಾಜ್ಯದ ಜನತೆಗೆ ಸೇವೆ ಸಲ್ಲಿಸುವ ಅಧಿಕಾರವನ್ನು ತಾತಯ್ಯನವರು ಕರುಣಿಸಲಿ ಎಂದು ನಾವು ಪ್ರಾರ್ಥಿಸೋಣ. ಈ ಮಣ್ಣಿಗೆ ನಾಚಿರರುಣಿ ಅಮ್ಮಣ್ಣಿಗೆ ನಾಚಿರರುಣಿ ಈ ಮಾತೃಭೂಮಿಗೆ ಈ ಸ್ವರ್ಗ ಸೀಮೆಗೆ ನಮಸ್ತೆ 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 ಈ ಮಣ್ಣಿಗೆ ನಾಚಿರರುಣಿ.